ಸೊ ಇದು ಸಂಗತಿ ಬಿಜೆಪಿ ಒಂದು ಲೆಕ್ಕದಲ್ಲಿ ಇದಕ್ಕೆ ಮುಜುಗರಕ್ಕೀಡಾಗಿದೆ. ಜೊತೆಗೆ ಅಂತಂದರೆ ಕೆಲವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ತನಿಖೆ ಆಗಲಿ, ತನಿಖೆ ಆದಮೇಲೆ ಸತ್ಯಾಸತ್ಯತೆಗಳು ಬರಲಿ, ಬಂದ ಮೇಲೆ ಗೊತ್ತಾಗಲಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಇವಾಗ ನಾನು ಕ್ರಮ ವಹಿಸೋದು ತನಿಖೆ ಮಾಡೋದ್ರ ಬಗ್ಗೆ ಏನಾದ್ರು ವಿರೋಧಿಸಿದೀವ? ಇವರಂಗೆ ಇವರು ಒಬ್ಬೊಬ್ರಿಗೂ ಒಂದೊಂದು ಕಾನೂನು, HIV ಇಂಜೆಕ್ಷನ್ ಅಂತೆ, ಏನ್ರಿ ಯಾವನಾರ ಮಾತಾಡೋ ಭಾಷೆನೇನ್ರಿ? ನಗ್ಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ. ಇವ್ರು ನಗ್ಬೇಕು ಅನ್ಸುತ್ತೆ. ಇದೇನು ಸೀರೀಸ್ ಆಫ್ ಇದ್ದಕ್ಕಿದ್ದಾಗೆ ಉಟ್ಕೊಂಡಿರೋದು. ಇವಾಗ ಎಲ್ಲವನ್ನೂ ಮಾಡಿದ್ರಪ್ಪ. ಇವ್ರು ಪೆನ್ಡ್ರೈವ್ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋದ್ರು ಅಂತಲೂ ನೋಡ್ಕೊಂಬಂದ್ರಲ್ಲಪ್ಪ. ಎಲ್ಲೆಲ್ಲಿ CD ಡೈರಿಗಳಿದೆ ಅಂತ, CD ಲೈಬ್ರರಿಗಳು ಯಾರಿದ್ದಾರೆ ಅಂತ, ಯಾರ್ಯಾರು ಏನೇನಿದ್ದಾರೆ ಅಂತ ಇವ್ರದೆಲ್ಲ ಜನ ಏನು ಅಂದ್ಕೋತಿದ್ದಾರೆ. ಇವ್ರು ನೋಡಿದ್ರೆ ಏನು ಅನ್ಸುತ್ತೆ? ಜನಕ್ಕೆ ಏನು ಅನ್ಸ್ಬೇಕು? ಏನಪ್ಪ ಇಂಥ ಮಹಾಪುರುಷರೆಲ್ಲ ಸರ್ಕಾರದಲ್ಲಿದ್ದಾರಲ್ಲಪ್ಪ, ಏನಪ್ಪ ನಾವು ಭವಿಷ್ಯ ನೋಡೋದು? ಏನು ಭವಿಷ್ಯ ಇವರಿಂದ ನೋಡೋದು? ಒಂದು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ, ಒಂದು ಆಡಳಿತ, ಕಾನೂನು ಸುವ್ಯವಸ್ಥೆ ಏನಂತಕಾರ ಹೋಗಿ ಡಮಾರ್ ಅಧಿಕಾರ ವರ್ಗಾವಣೆ, ಡಮಾರ್ ವರ್ಗಾವಣೆ. ಇವಾಗ ಇನ್ನು ಈ HIV ಅಂತೆ, HIV ಪೀಡಿತರಂತೆ, ಅವ್ರನ್ನ ಬಿಡದಂತೆ, ಹನಿ ಟ್ರ್ಯಾಪ್ ಮಾಡೋದಂತೆ, ಇದನ್ನೆಲ್ಲ ನೋಡಿದ್ರೆ ಏನು ಅಂದ್ಕೋಬೇಕು? ಸರ್ಕಾರದಲ್ಲಿರುವಂಥವ್ರು ಯಾರು? ಇವ್ರು ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ಅನ್ನುವಂಥ ಮಾತನ್ನು ಅಶ್ವಥ್ ನಾರಾಯಣ್ ಈಗ ತಾನೇ ಹೇಳ್ತಾ ಇದ್ರು. ಇನ್ನು ವಿಜೇಂದ್ರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ನೇರವಾಗಿ ಅವರು ಬೆರಳು ತೋರಿಸಿರುವಂಥದ್ದು DK ಮತ್ತು DK ಬ್ರದರ್ ಕಡೆಗೆ. ಎಲ್ಲೋ ಒಂದು ಕಡೆ ಸೋಲಿನ ಹತಾಶೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಘಟನೆಗಳ ಮೇಲೆ, ಈ ವಿಚಾರಗಳ ಮೇಲೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂತಂದರೆ ಯಾರೆಷ್ಟು ನಿಸ್ಸೀಮರಿದ್ದಾರೆ ಅಂತೇಳಿ ರಾಜ್ಯದ ಜನಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ಆರೋಪಗಳು ಒಂದು ಕಡೆ, ಸರಿಯಾದ ರೀತಿ ತನಿಖೆ ಆಗಬೇಕಿರ್ತಕ್ಕಂಥದ್ದು ನಮ್ಮದು ಕೂಡ. ಅದ್ರ ಬಗ್ಗೆ ನಮ್ಮದೇನೋ ಬೇರೆ ಅಭಿಪ್ರಾಯಗಳಿಲ್ಲ. ಆದರೆ 2 ವರ್ಷ 3 ವರ್ಷ 4 ವರ್ಷ ಹಿಂದಿರ್ತಕ್ಕಂಥ ಘಟನೆಗಳು ಈಗ ಯಾಕೆ ಮೇಲೆ ಬರ್ತಾ ಇದೆ, ಅದರಲ್ಲೆಷ್ಟು ಸತ್ಯಾಸತ್ಯತೆ ಇದೆ ಎಲ್ಲವೂ ಕೂಡ ತನಿಖೆ ಆಗಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಲ್ಲೋ ಒಂದು ಕಡೆ ಸೋಲಿನ ಹತಾಶೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಘಟನೆಗಳ ಮೇಲೆ, ಈ ವಿಚಾರಗಳ ಮೇಲೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆಂತಂದರೆ ಯಾರೆಷ್ಟು ನಿಸ್ಸೀಮರಿದ್ದಾರೆ ಅಂತೇಳಿ ರಾಜ್ಯದ ಜನಕ್ಕೂ ಕೂಡ ಗೊತ್ತಿದೆ.